ಪ್ರೆಸ್ ನೋಟನ್ನು ಪ್ರೆಸ್ ಕಿಟ್ಟನ್ನು ಕೊಟ್ಟಿದ್ದೇವೆ. ಅದರಲ್ಲಿ ಸಂಪೂರ್ಣ ಮಾಹಿತಿ ಇದೆ. ಇಲ್ಲಿವರೆಗೆ ಆದ ಒಟ್ಟು 21 ಆಳ್ವಾಸ್ ಉದ್ಯೋಗ ಮೇಳ, ಆಳ್ವಾಸ್ ಪ್ರಗತಿ ಮತ್ತು ಉದ್ಯೋಗ ಮೇಳ. ಆಳ್ವಾಸ್ ಪ್ರಗತಿ 14 ಆಗಿದೆ. ಮತ್ತು ರಾಜ್ಯದ ಅಥವಾ ದೇಶದ ವಿವಿಧ ಭಾಗಗಳಲ್ಲಿ ಆದಂಥ ಉದ್ಯೋಗ ಮೇಳಗಳೆಲ್ಲವೂ ಸೇರಿ 21 ಉದ್ಯೋಗ ಮೇಳಗಳನ್ನು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮಾಡಿ ಸೈ ಎನ್ಸ್ಕೊಂಡಿದೆ. ಅದರಲ್ಲಿ ಏನು ಇಲ್ಲಿವರೆಗೆ 36,151 ಉದ್ಯೋಗಿಗಳಿಗೆ ಉದ್ಯೋಗವನ್ನು ನೀಡಿದ ಹಿರಿಮೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನಕ್ಕಿದೆ. ಅದರ ಜೊತೆಗೆ 61,517 ವಿದ್ಯಾರ್ಥಿಗಳನ್ನು ಮುಂದಿನ ಹಂತದ ಏನು ಫೈನಲ್ ಇದಕ್ಕೆ ಸಹ ತೆಗೆದುಕೊಂಡು ಹೋದಂಥ ಹಿರಿಮೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಆಳ್ವಾಸ್ ಪ್ರಗತಿಗಿದೆ. ಆಳ್ವಾಸ್ ಪ್ರಗತಿ ಅಂತ ಹೇಳಿದ್ರೆ ಇವತ್ತು ಇಡೀ ದೇಶದಲ್ಲಿ ಒಂದು ಪ್ರತಿಷ್ಠಿತ ಉದ್ಯೋಗ ಮೇಳವಾಗಿ ಮಾರ್ಪಟ್ಟಿದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅದರ ಹಿಂದಿರುವಂತ ಒಂದು ಏನು ಕಮಿಟೆಡ್ ತಂಡ, ಅದರ ಹಿಂದಿರುವಂತ ಒಂದು ವ್ಯವಸ್ಥಿತವಾದ ವ್ಯವಸ್ಥೆ ಇದೆಯಲ್ಲ, ಇದರಿಂದಾಗಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ನಡೆಸುವಂತ ಆಳ್ವಾಸ್ ಪ್ರಗತಿ ಇವತ್ತು ಒಂದು ರಾಷ್ಟ್ರದ ಶ್ರೇಷ್ಠ ಉದ್ಯೋಗ ಮೇಳವಾಗಿ ಹೊರಹೊಮ್ಮಿದೆ. ಈ ಆಳ್ವಾಸ್ ಪ್ರಗತಿ 2025ರ 15ನೇ ಆವೃತ್ತಿಯ ಆಳ್ವಾಸ್ ಪ್ರಗತಿಯ ಸಂಪೂರ್ಣ ಮಾಹಿತಿಯನ್ನು ನೀಡಬೇಕು ಅಂತ ಹೇಳಿ ನಮ್ಮ ಶಿಕ್ಷಣ ಸಂಸ್ಥೆಯ ಟ್ರಸ್ಟಿಗಳಾಗಿರುವ ಆಳ್ವಾಸ್ ಪ್ರಗತಿಯ ಏನು ಒಂದು ಮೇನ್ ಫೋರ್ಸ್ ಆಗಿರುವಂಥ ವಿವೇಕ್ ಆಳ್ವಾ ಅವರಿಗೆ ನಾನು ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ತಂಡ ಈ ಪ್ರಗತಿ ಉದ್ಯೋಗ ಮೇಳಕ್ಕೆ ಸುಮಾರು ಸಿದ್ಧತೆಗಳನ್ನು ನಾವು ನಡೆಸಿದ್ದೇವೆ. ಈ ವರ್ಷ ಕೂಡ ಒಂದು ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳು ಒಂದು 4 ರಾಜ್ಯಗಳಿಂದ, ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಬರ್ತಾರಂತ ನನಗೆ ನಿರೀಕ್ಷೆ ಇದೆ. ಕೆಲವು ಬಾರಿ ನಮ್ಮ ಕರಾವಳಿ ಭಾಗದವರು ಇದು ಕೇವಲ ಕರಾವಳಿಗೆ ಯಾಕೆ ಸೀಮಿತ ಆಗಬಾರ್ದಂತ ಒಂದು ಪ್ರಶ್ನೆ ಇಡ್ತಾರೆ. ಆ ಸಮಯದಲ್ಲಿ ನಮ್ಮ ಉದ್ದೇಶ ಯಾವತ್ತಿಗೂ ಒಂದು ಈಕ್ವಲ್ ಆಪರ್ಚುನಿಟೀಸ್ ಫಾರ್ ಆಲ್, ಯಾವತ್ತಿಗೂ ಅದರಲ್ಲಿ ಸಮಾನತೆ ಇರಬೇಕಂತ ಆ ದೃಷ್ಟಿಯಲ್ಲಿ ನಾವು ಈ ಆಳ್ವಾಸ್ ಪ್ರಗತಿಯನ್ನು ಕಳೆದ 14 ಬಾರಿ ನಡೆಸ್ಕೊಂಡು ಬಂದಿದ್ದೇವೆ. ಈ ವರ್ಷ ಕೂಡ ನನಗೂ ಕೂಡ ಆಸೆ ಇರ್ತದೆ ಕರಾವಳಿ ಭಾಗ ಮಕ್ಕಳು ಜಾಸ್ತಿ ಸಿಲೆಕ್ಟ್ ಆಗಬೇಕಂತ. ಒಂದು ವಿಚಾರ ನಿಮಗೆ ಶೇರ್ ಮಾಡಲಿಕ್ಕೆ ನನಗೆ ಇಂಟ್ರೆಸ್ಟ್ ಇದೆ. ಯಾವುದು ಹೇಳಿದರೆ, ಈ ವರ್ಷ ನಾನು ಒಂದು ಸೆನ್ಸರ್ ಅಂತ ಕಂಪ್ನಿಗೆ ಹೋಗುವಾಗ ಅಲ್ಲಿ ಒಂದು 31 ಮಕ್ಕಳು ಲಾಸ್ಟ್ ಇಯರ್ ಸಿಲೆಕ್ಟ್ ಆಗಿದ್ದ ಮಕ್ಕಳನ್ನು ನನಗೆ ತೋರಿಸ್ಕೊಟ್ರು. ಆ 31ರಲ್ಲಿ 31 ಮಕ್ಕಳು ಕೂಡ ನಮ್ಮ ಭಾಗದ ಮಕ್ಕಳು ಇರಲಿಲ್ಲ. ಇದಕ್ಕೆ ಹಲವಾರು ಕಾರಣಗಳಿದೆ. ಆ ಕಾರಣಗಳನ್ನು ಉದ್ದೇಶಿಸಿ ನಾವು ಏನು ಈ ಬಾರಿ ತುಂಬ ಫೋಕಸ್ಡ್ ರೀತಿಯಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ನಾವು ಇಂಥ ಓರಿಯೆಂಟೇಷನ್ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ. ಕೆಲವು ಬಾರಿ ಓರಿಯೆಂಟೇಷನ್ ಬರುವ ಮಕ್ಕಳು ಕಮ್ಮಿ ಇರ್ತಾರೆ. ಇದು ಯಾಕೆ ಹೇಳಿದರೆ, ಎಷ್ಟೋ ಬಾರಿ ನಾವು ನೋಡ್ತೇವೆ ನಮ್ಮ ಕಡೆಯ ಮಕ್ಕಳು ಸೀದಾ ಉದ್ಯೋಗ ಮೇಳಕ್ಕೆ ಬರೋದನ್ನು ನಾನು ಗಮನಿಸ್ತೇನೆ. ಈ ಕನ್ಫ್ಯೂಷನ್ ಆಗಬಾರ್ದು, ಮಕ್ಕಳಿಗೊಂದು ಕ್ಲಾರಿಟಿ ಇರಬೇಕು. ಆ ದೃಷ್ಟಿಯಲ್ಲಿ ನಾವು ಈ ಓರಿಯೆಂಟೇಷನ್ ಕಾರ್ಯಕ್ರಮದಲ್ಲಿ ಏನು ರಾಕೆಟ್ ಸೈನ್ಸ್ ಟ್ರೈನಿಂಗ್ ಮಾಡೋದಿಲ್ಲ. ಅಲ್ಲಿ ಮುಖ್ಯವಾಗಿ ಒಂದು ಹೇಗೆ ಸಿದ್ಧತೆ ಮಾಡಬೇಕು, ಹೇಗೆ ಇದರ ಪುರಾತೈರಿಗಳು ಮಾಡಬೇಕು. ಯಾಕೆ ಹೇಳಿದರೆ, ಒಂದು ಉದ್ಯೋಗ ಮೇಳ ಕೂಡ ಈಗ ಜಾಬ್ ಕೂಡ ಒಂದು ಎಕ್ಸಾಮ್ ಆಗಿ ಸುಮ್ಮನೆ ಕೈ ಬೀಸ್ಕೊಂಡು ಬಂದರೆ ಇದರ ಉಪಯೋಗ ಒಂದು ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಒಂದು 4 ಕಡೆಯಲ್ಲಿ 4 ತಾಲೂಕುಗಳಲ್ಲಿ ಆಲ್ರೆಡಿ ಮಂಗಳೂರಲ್ಲಿ ನಡೆದಾಗಿದೆ, ನಾಳೆ ಉಳ್ಳಾಲಲ್ಲಿದೆ. ನಿನ್ನೆ ಮಂಗಳೂರಲ್ಲಿ ನಮ್ಮ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರ ನೇತೃತ್ವದಲ್ಲಿ ನಡೀತು ಟೌನ್ ಹಾಲಲ್ಲಿ, ಭಾರಿ ಒಳ್ಳೆ ರೀತಿಯಲ್ಲಿ ನಡೀತು ನಿನ್ನೆ. ಹಾಗೆಯೇ ನಾಳ್ದು ಬೈಂದೂರಲ್ಲಿ, 30ಕ್ಕೆ ಕಾರ್ಕಳದಲ್ಲಿ ಕೂಡ ನಡೀಲಿಕ್ಕೆ ಇದೆ, ನಾಳೆ ಉಳ್ಳಾಲದಲ್ಲಿ ಕೂಡ ನಡೀಲಿಕ್ಕೆ ಇದೆ. ಇದರ ಜೊತೆಗೆ ಕಂಪನೀಸನ್ನು ಈ ವರ್ಷ ನಾವು ಮೊದಲೇ ಅವರನ್ನು 14 ತಾರೀಕು ಮುಂಚೆನೇ ಅವ್ರು ರಿಜಿಸ್ಟರ್ ಮಾಡಬೇಕಂತ ನಾವು ಕೇಳ್ಕೊಂಡೆವು. ಮ್ಯಾಕ್ಸಿಮಮ್ ಕಂಪನಿಗಳು ರಿಜಿಸ್ಟರ್ ಆ ರೀತಿ ರಿಜಿಸ್ಟರ್ ಮಾಡಿದರು. ಈ ವರ್ಷ ಕೂಡ ನನಗೆ ಒಂದು 300 ಕಂಪನಿ ಬರೋದು ನಿರೀಕ್ಷೆ ಇದೆ. ಈಗಾಗಲೇ ಒಂದು 285 ಕಂಪನಿಗಳು ರಿಜಿಸ್ಟರ್ ಆಗಿರ್ಬೋದು. ನಾನು ತೋರಿಸ್ತೇನೆ ನಿಮಗೆ ಎಷ್ಟು ಕಂಪನಿಗಳು ರಿಜಿಸ್ಟರ್ ಆಗ್ತಾರೆ, ಎಷ್ಟು ಕಂಪನಿಗಳಿಗೆ ನಾವು ಕನ್ಫರ್ಮೇಷನ್ ಕೊಡ್ತೇವೆ ಅಂತ. ನನಗೆ ಎಲ್ಲ ವಿಚಾರಗಳನ್ನು ಕೂಡ ನನಗೆ ಹಂಚಲಿಕ್ಕೆ ಆಸೆ ಉಂಟು. ಯಾಕೆ ಹೇಳಿದರೆ, ಇವರು ಯಾವಾಗಲೂ ಹೇಳ್ತಾರೆ ತುಂಬ ವ್ಯವಸ್ಥಿತ ರೀತಿಯಲ್ಲಿ ನಡೀತದೆ ಅಂತ. ಇದು ಏನು ವ್ಯವಸ್ಥಿತ ಅಂತ ನೀವು ಅದು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಹೇಳಿದರೆ, ಈವನ್ ಕಂಪನಿಯವ್ರಿಗೂ ಕೂಡ ಇವತ್ತು ಉದ್ಯೋಗ ಮೇಳ ಬೇರೆ ಬೇರೆ ಕಡೆ ಆಗೋದ್ರಿಂದ ಕೆಲವು ಬಾರಿ ಉದ್ಯೋಗ ಮೇಳದ ಕಾನ್ಸೆಪ್ಟೇ ಹಾಳಾಗ್ತದೆ. ಯಾಕೆ ಹೇಳಿದರೆ, ತುಂಬ ಜನರಿಗೆ ಪ್ರಶ್ನೆ ಉಂಟಾಗ್ತದೆ, ಈ ಉದ್ಯೋಗ ಮೇಳ ಏನು ಪ್ರಾಮಾಣಿಕ ರೀತಿಯಲ್ಲಿ ನಡೆಸ್ತಿದ್ದಾರಾ, ಇದರಲ್ಲಿ ಏನು ಸುಮ್ಮನೆ ರೆಸ್ಯೂಮೆ ತಗೊಳ್ತಾರ ಅಂತ. ಸೊ ಈ ಕಾರಣಕ್ಕಾಗಿ ನಾವು ಏನು ಮಾಡ್ತೇವೆ ಹೇಳಿದ್ರೆ, ಒಂದು ಪೂರ್ತಿ
ಬೇರೆ ಬೇರೆ ರಾಜ್ಯಗಳಿರಲಿ, ಹೈದರಾಬಾದ್ ಹೋಗಿ, ಚೆನ್ನೈಗೆ ಹೋಗಿ, ಈವನ್ ನಾರ್ತ್ ಇಂಡಿಯಾಗೆ ಹೋಗಿ, ಬೆಂಗಳೂರಿಗೆ ಹೋಗಿ, ನಾನೇ ಈ ವರ್ಷ ಖುದ್ದು ಒಂದು 65 ಕಂಪನಿಗಳಿಗೆ ನಾನೇ ವಿಸಿಟ್ ಮಾಡಿದ್ದೇನೆ. ಆ ಸೀರಿಯಸ್ನೆಸ್ ಅವ್ರಿಗೆ ಹೇಳ್ತೇವೆ ಹೇಗಿರ್ತದೆ. ನಾವೊಂದು ಆಲ್ಮೋಸ್ಟ್ ಒಂದು 800 ರೂಮ್ಗಳನ್ನು ತಯಾರು ಮಾಡ್ತೇವೆ, 3000 ಕಂಪ್ಯೂಟರ್ಗಳನ್ನು ಇಟ್ಕೊಳ್ತೇವೆ. ಎಲ್ಲ ವ್ಯವಸ್ಥೆಗಳು, ಒಂದು ಇಂಟರ್ವ್ಯೂಗೆ ಏನೆಲ್ಲ ಬೇಕು ಎಲ್ಲ ವ್ಯವಸ್ಥೆಗಳು ಅಲ್ಲಿ ತಯಾರಾಗ್ತದೆ. ತಯಾರಿಗಳು ನಾವು ನಡೆಸ್ತಿದ್ದೇವೆ. ಈವನ್ ನನಗೆ ಭಾರಿ ಅಗತ್ಯ ಇರೋದು ಈ ಓರಿಯೆಂಟೇಷನ್ ಕಾರ್ಯಕ್ರಮಗಳು. ನಾನು ನಿಮ್ಮ ಮುಖಾಂತರ ಕೂಡ ಈ ಓರಿಯೆಂಟೇಷನ್ ಕಾರ್ಯಕ್ರಮಗಳು ಅಟ್ಲೀಸ್ಟ್ ಬರುವ ವರ್ಷಗಳಲ್ಲಿ ಇನ್ನೂ ಸಾರ್ಥಕ ರೀತಿಯಲ್ಲಿ ಆಗಬೇಕಂತ ನಮ್ಮ ಆಸೆ. ಅಲ್ಲಿ ಬಂದರೆ ಏನಾಗ್ತದೆ ಹೇಳಿದರೆ, ಕೆಲವು ವಿಚಾರಗಳನ್ನು ಅವರಿಗೆ ಫೋಕಸ್ ಮಾಡ್ತೇವೆ. ಹೇಗೆ ಒಂದು ಧರಿಸುವ ಬಟ್ಟೆ ಇರ್ಬೋದು, ಒಂದು ಕಂಪನಿಯವ್ರ ಜೊತೆ ಏನು ಮಾತಾಡಬೇಕು, ಆ ಇನ್ಫಾರ್ಮೇಷನ್ ಹೇಗೆ ಕಲೆಕ್ಟ್ ಮಾಡಬೇಕು, ಆ ಪುಸ್ತಕ ಕೊಡಿ, ಈ ಪುಸ್ತಕವನ್ನು ಹೇಗೆ ಯುಟಿಲೈಸ್ ಮಾಡಬೇಕು. ಈಗ ಈ ಪುಸ್ತಕದ ಬಗ್ಗೆ ಪ್ರತಿ ವರ್ಷ ನೀವು ನೋಡ್ತಿರ್ಬೋದು, ಈ ಪುಸ್ತಕ ಎಲ್ಲ ಮಕ್ಕಳ ಕೈಯಲ್ಲಿರ್ತದೆ. ಈ ಪುಸ್ತಕದ ಹಿಂದೆ ಕೂಡ ಒಂದು ರಫ್ ಶೀಟ್ ಅಂತ ಹಾಕ್ತೇವೆ, ಒಂದು ಪೇಜ್ ಇರ್ಬೋದು. ಬಟ್ ಈ ರಫ್ ಶೀಟಲ್ಲಿ ಕೂಡ ಅವರು ಕೂಡ ಶಾರ್ಟ್ ಲಿಸ್ಟ್ ಮಾಡಬೇಕು, ಯಾವ ಕಂಪನಿಗಳಿಗೆ ಮಕ್ಕಳು ಹೋಗ್ಬೇಕಂತ ಒಂದು ಶಾರ್ಟ್ ಲಿಸ್ಟ್ ಮಾಡಿದರೆ ಅದರಲ್ಲಿ ಬರೆದಿಟ್ಟರೆ ಅವಾಗ ನ್ಯಾಚುರಲಿ ಮಕ್ಕಳು ಸ್ವಲ್ಪ ಪ್ರಿಪೇರ್ಡ್ ಆಗಿರ್ತಾರಂತ ನಮ್ಮ ಅನಿಸಿಕೆ. ಇದು ಈವನ್ ಈಗ ಒಂದು ಅಪ್ಲಿಕೇಶನ್ ಕೂಡ ಎಲ್ಲ ರಿಜಿಸ್ಟರ್ ಆಗಿದ್ದ ಮಕ್ಕಳಿಗೆ ಒಂದು ಅಪ್ಲಿಕೇಶನ್ ಹೋಗ್ತದೆ. ಅವರವರ ರೆಸ್ಯೂಮೆನ್ನು ಅದರೊಳಗೆ ಹಾಕಿದರೆ ಈವನ್ ಇಟ್ ಕ್ಯಾನ್ ಟೆಲ್ ವಿಚ್ ಕೈಂಡ್ ಆಫ್ ಕಂಪ್ನೀಸ್ ಆರ್ ಮೆಂಟ್ ಫಾರ್ ದೆಮ್ ಅಂತ. ಸೊ ಸುಮಾರು ನಾವು 17 ವರ್ಷದಲ್ಲಿ ತುಂಬ ಚೇಂಜಸ್ ಆಗಿದೆ. ಒಂದು ನಮ್ಮ ಇರುವ ಬ್ಯಾಕ್ ಎಂಡ್ ಇರ್ಬೋದು, ಕೊಡುವ ಇನ್ಫಾರ್ಮೇಷನ್ಗಳಿರ್ಬೋದು, ಎಲ್ಲ ಇನ್ಫಾರ್ಮೇಷನ್ಗಳು ಫಸ್ಟ್ ಡೇಯಿಂದ ಎಲ್ಲ ಇನ್ಫಾರ್ಮೇಷನ್ಗಳು ಕೂಡ ನಾವು ಆನ್ಲೈನಲ್ಲಿ ನಾವು ಹಾಕ್ತಾ ಇರ್ತೇವೆ. ಅದರ ಜೊತೆಗೆ ಇಂಥ ಪುಸ್ತಕಗಳು ಕೂಡ ತಯಾರು ಮಾಡಿ ಎಲ್ಲ ಮಕ್ಕಳಿಗೆ ಹಂಚ್ತೇವೆ. ಒಂದು 20,000 ಪುಸ್ತಕಗಳು ಫ್ರೀಯಾಗಿ ಎಲ್ಲರಿಗೂ ಕೊಡ್ತಾ ಇರ್ತೇವೆ. ಈ ಪುಸ್ತಕಗಳು ಕೇವಲ ಉದ್ಯೋಗ ಮೇಳಕ್ಕೆ ಮಾತ್ರ ಅಲ್ಲ, ಒಬ್ಬ ಹುಡುಗನಿಗೆ ಕಂಪ್ಲೀಟ್ ಡೀಟೇಲ್ ಸಿಗ್ತದೆ. ಎಂಥ ಕಂಪನಿಗಳು ಏನು ಹೈರ್ ಮಾಡ್ತಿದ್ದಾರೆ, ಇದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಉಂಟು. ಎಷ್ಟು ಸ್ಯಾಲ್ರಿ ಉಂಟು, ಎಲ್ಲಿ ಲೊಕೇಶನ್ ಎಲ್ಲಿದೆ, ಈವನ್ ಎಷ್ಟು ಓಪನಿಂಗ್ಸ್ ಇದೆ, ಎಲ್ಲ ವಿಚಾರಗಳು ಇದರಲ್ಲಿ ಶೇರ್ ಆಗುವಾಗ ಮಕ್ಕಳಿಗೆ ಕಂಪ್ಲೀಟ್ ನಾಲೆಜ್ ಇರ್ತದೆ. ಈವನ್ ರಿಜಿಸ್ಟ್ರೇಷನ್ ಕಡ್ಡಾಯ ಅಂತ ಹೇಳ್ತೇವೆ. ಭಾರಿ ಬೇಜಾರ ಸಂಗತಿ ಏನು ಹೇಳಿದರೆ, ಈಗ ನನಗೂ ಕೂಡ ಒಂದು ಕಂಪನಿಯ ರಿಕ್ವೈರ್ಮೆಂಟ್ಸ್ ಬರುವಾಗ ಇದು ನಮ್ಮ ಜಿಲ್ಲೆಗೆ ತಕ್ಕಂಥ ರಿಕ್ವೈರ್ಮೆಂಟ್ಸ್ ಅಲ್ವ ಅಂತ ನಾವು ಹೇಳಲಿಕ್ಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಕೆಲವು ಬಾರಿ ಗಾರ್ಮೆಂಟ್ ಕಂಪನಿಯವರೆಲ್ಲ ಕೇಳ್ತಾರೆ, ನಮಗೆ ಅಷ್ಟು ಜನ ಆಚೆ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಹೋಗುವುದಿಲ್ಲ, ಸುಮ್ಮನೆ ಅವರನ್ನು ತರಿಸಿ ಅವ್ರದ್ದು ಕೂಡ ಟೈಮ್ ವೇಸ್ಟ್ ಆಗಬಾರ್ದು, ಬೇರೆಯವ್ರದ್ದು ಕೂಡ ಆಗಬಾರ್ದು ಅಂತ ಆ ದೃಷ್ಟಿ. ಅದಕ್ಕೆ ನಾವು ಮೊದಲೇ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿದರೆ, ನಾವು ಈಗ ನೋಡಿ ಈಗ ಒಂದು ಆಲ್ಮೋಸ್ಟ್ ಒಂದು 312 ಕಂಪನೀಸ್ ರಿಜಿಸ್ಟ್ರೇಷನ್ ಆಗಿರ್ಬೋದು. ಇನ್ನೂ ರಿಜಿಸ್ಟ್ರೇಷನ್ ಆಗಲಿಕ್ಕೆ ಸುಮಾರಿದೆ. ಎಲ್ರಿಗೂ ನಾವು ಕನ್ಫರ್ಮೇಷನ್ ಕೊಡೋದಿಲ್ಲ, ಯಾಕೆ ಹೇಳಿದ್ರೆ ಲೆಟ್ ಇಟ್ ಬಿ ಪ್ರಾಪರ್ ಇದಂತ. ಬಟ್ ಬೇಜಾರ ಸಂಗತಿ ಏನಂತ ಹೇಳ್ತೇನೆ, ಈಗ ಮಕ್ಕಳ ನೀವು ರಿಜಿಸ್ಟ್ರೇಷನ್ ಕೌಂಟ್ ನೋಡಿದರೆ ಪ್ರತಿ ವರ್ಷ ನಾನು ನೋಡ್ತೇನೆ ಎಲ್ಲ ಲಾಸ್ಟ್ ಮೂಮೆಂಟ್ ರಿಜಿಸ್ಟರ್ ಮಾಡ್ತಾರೆ. ಈಗ ನಾವುಗಳು ಕೂಡ ಹೇಳುವಾಗ ಒಂದು 3,000 ಡಿಗ್ರಿ ಮಕ್ಕಳು ಬರ್ತಾರೆ, ಇಂಜಿನಿಯರಿಂಗ್ ಮಕ್ಕಳು ಬರ್ತಾರೆ, 4,000 ಡಿಗ್ರಿ ಮಕ್ಕಳು ಬರ್ತಾರೆ ಅಂತ ಹೇಳುವಾಗ ಯಾವ ನಂಬರ್ಸಿಂದ ನಾವು ಹೇಳಬೇಕು? ಇವತ್ತು ಈ ರಿಜಿಸ್ಟ್ರೇಷನ್ನೇ ಡಿಲೇ ಆಗುವಾಗ ಮಕ್ಕಳಿಗೆ ಇದರ ವಿಚಾರದಲ್ಲಿ ಗಮನಿಸಬೇಕು. ಇಡೀ ಉದ್ಯೋಗ ಮೇಳ ಕೇವಲ ಒಂದು 2 ದಿನಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ, ಇಡೀ ವರ್ಷ ನಮಗೆ ರಿಕ್ವೈರ್ಮೆಂಟ್ ಬರ್ತಾ ಇರ್ತದೆ. ನಾವು ಪ್ರಾಮಾಣಿಕ ರೀತಿಯಲ್ಲಿ ಈ ಡೇಟಾಗಳನ್ನು ಹಂಚ್ತಾ ಇರ್ತೇವೆ. ಯಾವತ್ತಿಗೂ ಒಂದು ಅಮೌಂಟ್ ತೆಗೊಂಡದಿಲ್ಲ. ಎಲ್ಲ ಕಂಪನಿಗಳಿಗೆ ನಾವು ಕೊಡ್ತಾ ಇರ್ತೇವೆ. ಎಲ್ಲ ಕಂಪನಿ ಹೇಳಿದರೆ ಈ ಕನ್ಸಲ್ಟೆನ್ಸಿ ಸ್ವಲ್ಪ ನಾವು ಅಷ್ಟು ನಾವು ಅವಾಯ್ಡ್ ಮಾಡ್ತೇವೆ ಅಂದರೆ ಕೊಡಲಿಕ್ಕೆ. ನಾಟ್ ದಟ್ ಕನ್ಸಲ್ಟೆನ್ಸಿ ಇಸ್ ನಾಟ್ ಡೂಯಿಂಗ್ ಜಸ್ಟಿಫಿಕೇಶನ್. ಇವತ್ತು ನಂಬಿಕೆ ಇರುವಾಗ ನಾವುಗಳು ಡೈರೆಕ್ಟ್ಲಿ ಅವ್ರಿಗೆ ಅಪ್ರೋಚ್ ಮಾಡ್ಕೊಂಡು ಅವರ ರಿಕ್ವೈರ್ಮೆಂಟ್ ತಕ್ಕಂತೆ ನಾವು ಕೊಡ್ತಾ ಇರ್ತೇವೆ. ಈ ವರ್ಷ ಆಗಸ್ಟ್ 1ಗೆ 9ವರೆಗೆ ಇನಾಗ್ರೇಷನ್ ನಮ್ಮ ಕರ್ನಾಟಕ ಗೌರ್ಮೆಂಟ್ ಹೆಲ್ತ್ ಫ್ಯಾಮಿಲಿ ವೆಲ್ಫೇರ್ ಮಿನಿಸ್ಟರ್ ಮತ್ತು ನಮ್ಮ ಜಿಲ್ಲೆ ಉಸ್ತುವಾರಿ ದಿನೇಶ್ ಗುಂಡೂರಾವ್ ಅವರು 9ವರೆಗೆ ಇನಾಗ್ರೇಟ್ ಮಾಡಲಿಕ್ಕಿದ್ದಾರೆ. ಇದರ ಜೊತೆಗೆ ನಮ್ಮ ವೈಸ್ ಚಾನ್ಸಲರ್, ಮಂಗಳೂರು ಯೂನಿವರ್ಸಿಟಿನ ವೈಸ್ ಚಾನ್ಸಲರ್ ಆದ PL ಧರ್ಮ ಅವರು ಚೀಫ್ ಗೆಸ್ಟ್ ಆಗಿರ್ತಾರೆ. ಇದರ ಜೊತೆಗೆ ನಮ್ಮ ಅಧ್ಯಕ್ಷರು ಕಾರ್ಯಕ್ರಮದ ಅಧ್ಯಕ್ಷರು ಉಮಾನಾಥ್ ಕೋಟ್ಯಾನ್ರವರು ಈ ವರ್ಷ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನೋಡ್ಕೊಳ್ತಾರೆ. ಅದರ ಜೊತೆಗೆ ನಮ್ಮ ಭಾಗದ ಕರಾವಳಿ ಭಾಗದ ಎಲ್ಲ MLA MLCಗಳನ್ನು ಕೂಡ ನಾವು ಕೇಳ್ಕೊಂಡಿದ್ದೇವೆ, ಅವರು ಕೂಡ ಬರ್ತಾರೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಪ್ರತಿ ವರ್ಷ ನಾವು ಒಂದು 5 ರಿಂದ 6 ಜನರಿಗೆ, ಮುಖ್ಯವಾಗಿ ದಕ್ಷಿಣ ಕನ್ನಡದಲ್ಲಿ ಒಂದು ಸುಮಾರಿಂಥ ಜಾಬ್ಸ್ಗಳನ್ನು ನಿರ್ಮಾಣ ಮಾಡಿದ ಮತ್ತು ದೊಡ್ಡ ಕಂಪನಿಗಳನ್ನು ಮಾಡಿದ ಕೆಲವರಿಗೆ ನಾವು ಸನ್ಮಾನ ಮಾಡೋದುಂಟು. ಮುಖ್ಯವಾಗಿ ಯಾಕೆ ಹೇಳಿದರೆ ನಮ್ಮ ಜಿಲ್ಲೆಗೆ, ನಮ್ಮ ಕರಾವಳಿ ಭಾಗಕ್ಕೆ ತುಂಬ ಪ್ರಯೋಜನ ಆಗ್ತಾ ಉಂಟು. ಇದು ಮಾತ್ರ ಅಲ್ಲ, ಇಡೀ ಒಂದು ಒಳ್ಳೆ ಸಂಸ್ಥೆಗಳನ್ನು ಕಟ್ಟಿದವರನ್ನು ನಾವು ಗುರುತಿಸಿ ಅವರಿಗೆ ಆಳ್ವಾಸ್ ಪ್ರಗತಿ ಅವಾರ್ಡ್ ಅಂತ ನಾವು ಕೊಡ್ತಿದ್ದೇವೆ.
ಈ ವರ್ಷ ಕೂಡ ನಾವು ಆಲ್ ಕಾರ್ಗೋ ಕಂಪನಿಯ ಚೇರ್ಮನ್ ಆದ ಶಶಿಕಿರಣ್ ಶೆಟ್ಟರ್ ಅವರು ದುಬೈ ಬೇಸ್ಡ್ ಫಾರ್ಚೂನ್ ಗ್ರೂಪ್ ಆಫ್ ಹೋಟೆಲ್ ಈ ವರ್ಷ ಅವರು ಕೂಡ ಭಾಗವಹಿಸ್ತಿದ್ದಾರೆ. ಪ್ರವೀಣ್ ಶೆಟ್ರು ಸೌದಿ ಅರೇಬಿಯಾದ ಮಲ್ಟಿನ್ಯಾಷನಲ್ ಸೆಕ್ಟರ್ ನಿಮಗೆ ಗೊತ್ತಿರಬಹುದು ಎಕ್ಸ್ಪರ್ಟೈಸ್ ಕಂಪನಿಯ CEO ಆದ KS ಶೇಖ್ ಕರ್ನೀರೆ ಅವರು ಬಿಗ್ ಬ್ಯಾಗ್ಸ್ ಕಂಪನಿಯ ನನ್ನ ಹಳ್ಳಿಯಲ್ಲಿರುವ ಕಂಪನಿಯಾದ ಬಿಗ್ ಬ್ಯಾಗ್ ಕಂಪನಿಯ, ಯಾಕೆ ಹೇಳಿದ್ರೆ ನೀವು ಅಲ್ಲಿ ಹೋದರೆ ನಿಮ್ಗೆ ಗೊತ್ತಾಗ್ತದೆ ಅಷ್ಟು ಜನ ಕೆಲಸಕ್ಕಿದ್ದಾರೆ ಅಲ್ಲಿ. ಅದರ ಬಿಗ್ ಬ್ಯಾಗ್ಸ್ ಕಂಪನಿಯ CEO ಆದ ರವೀಶ್ ಕಾಮತ್ ಅವರು, ನೀವೆಲ್ಲರಿಗೂ ಗೊತ್ತಿದ್ದ ನಮ್ಮವರು ರೋಹನ್ ಮೊಂಟೇರ್ ಅವರು, ರೋಹನ್ ಕಾರ್ಪೊರೇಷನ್ ಫೌಂಡರ್ ಆ್ಯಂಡ್ CEO ರೋಹನ್ ಮೊಂಟೇರ್ ಅವರು, ಮತ್ತು ಸ್ವಲ್ಪ ಒಂದು ಯಂಗ್ಸ್ಟರ್ ಆದ ನಿಮಗೆ ಎಲ್ರಿಗೂ ಗೊತ್ತಿದ್ದ ನಿವೇಸ್ ಸಿಲ್ಯೂಷನ್, ಯಾಕೆ ಹೇಳಿದ್ರೆ 1,000 ಜನ ಅಲ್ಲಿ ಕೆಲಸಕ್ಕಿದ್ದಾರೆ. ಎಸ್ಪೆಷಲಿ IT ಕಂಪನಿ, ಇವತ್ತು ಅತೀ ದೊಡ್ಡ IT ಕಂಪನಿ ನಮ್ಮ ಜಿಲ್ಲೆಯಲ್ಲಿ ನಮಗೆ ನಿವಿಯಸ್ ಕಂಪನಿ ಕೂಡ ಅದರ CEO ಆದ ಸುಯೋಗ್ ಶೆಟ್ರು ವಿಲ್ ಬಿ ಅವರಿಗೆ ಈ ಉದ್ಯೋಗ ಮೇಳಕ್ಕೆ ಸನ್ಮಾನ ಮಾಡ್ತಿದ್ದೇವೆ, ಈ ಆಳ್ವಾಸ್ ಪ್ರಗತಿ ಅವಾರ್ಡ್ ಅಂತ. ಇದರ ಜೊತೆಗೆ ಎಲ್ಲ ಥರದ ಮಕ್ಕಳಿಗೆ ಕೂಡ ಅವಕಾಶಗಳಿದೆ. IT, ITS, ಮ್ಯಾನುಫ್ಯಾಕ್ಚರಿಂಗ್, ಹೆಲ್ತ್ ಕೇರ್, ಫಾರ್ಮಾ, ಸೇಲ್ಸ್, ರಿಟೇಲ್, ಹೀಗೆ ಒಂದು 14 ಬೇರೆ ಬೇರೆ ಸೆಕ್ಟರ್ಸ್. ಈ ವರ್ಷ ಲಾಜಿಸ್ಟಿಕ್ ಸೆಕ್ಟರ್ಸ್ ಕೂಡ ತುಂಬ ಒತ್ತು ಕೊಟ್ಟ ಕಾರಣ ಅದನ್ನು ಕೂಡ ಒಂದು ಸೆಪ್ರೇಟ್ ಮಾಡಿದ್ದೇವೆ. ಇನ್ನು ಯಾರು ಮಕ್ಕಳು ಇದಕ್ಕೆ ಭಾಗವಹಿಸಬಹುದು ಹೇಳಿದರೆ ಎಲ್ಲ ಮೆಡಿಕಲ್, ಪ್ಯಾರಾಮೆಡಿಕಲ್, ಇಂಜಿನಿಯರಿಂಗ್, ಆರ್ಟ್ಸ್, ಕಾಮರ್ಸ್, ಮ್ಯಾನೇಜ್ಮೆಂಟ್, PUC, ನರ್ಸಿಂಗ್, ಯಾವುದೇ ವಿದ್ಯೆ, ಫಾರ್ಮಲ್ ಎಜುಕೇಷನ್ ಇದ್ದವರು, ನಾನು ಯಾವುದೇ ವಿದ್ಯೆ ಅಂತ ಹೇಳೋದಿಲ್ಲ, ಯಾಕೆ ಹೇಳಿದ್ರೆ ಫಾರ್ಮಲ್ ಎಜುಕೇಷನ್ ಇಲ್ಲದವರು ಅವರೆಲ್ಲರಿಗೂ ಸೇರಿಸಿ ಎಲ್ರಿಗೂ ಅವಕಾಶಗಳಿದೆ. ಇದರಲ್ಲಿ ಮತ್ತು ಎಕ್ಸ್ಪೀರಿಯನ್ಸ್ಡ್ ಅವರು ಕೂಡ ಇದಕ್ಕೆ ಸೇರ್ಬೋದು. ನಿಮಗೆ ಗೊತ್ತಿದ್ದಾಗೆ ಆಳ್ವಾಸ್ www.alwaspragati.com ಇದರಲ್ಲಿ ರಿಜಿಸ್ಟ್ರೇಷನ್ ಕಡ್ಡಾಯ. ಯಾಕೆ ಹೇಳಿದರೆ ನಮಗೆ ಎಲ್ಲ ಡೇಟಾ ನಮ್ಮ ಕೈಯಲ್ಲಿರ್ತದೆ, ಮಕ್ಕಳಿಗೆ ಕೂಡ ಗೈಡ್ ಮಾಡಲಿಕ್ಕೆ ಈಸಿ ಆಗ್ತದೆ. ಈವನ್ ಮಾಡಿದರೆ ಮಕ್ಕಳಿಗೇ ಪ್ರಯೋಜನ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ವರ್ಷದ್ದು ಮೇಜರ್ ಹೈಲೈಟ್ಸ್ ಹೇಳಿದರೆ 285 ಕಂಪನಿಗಳನ್ನು ಈಗಲೇ ನಾವು ಅಪ್ರೂವ್ ಮಾಡಿದ್ದೇವೆ. 16,000 ಜಾಬ್ಸ್ಗಳು ಈ ವರ್ಷ ನನಗೆ ಕಾಣ್ತಾ ಇದೆ ಉದ್ಯೋಗ ಮೇಳದಲ್ಲಿ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ 70 ಕಂಪನಿಗಳು ಈ ವರ್ಷ ದೊಡ್ಡ ಸಂಖ್ಯೆಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಈ ವರ್ಷ ಭಾಗವಹಿಸ್ತಿದ್ದಾರೆ. ಅದರಲ್ಲಿ ನೀವು ನೋಡಿದರೆ 22 ಕಂಪನಿಗಳು, 200 ವೇಕೆನ್ಸೀಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ರಾಂಚ್ಗಳಿಗೆ ಇರುವುದು ನಾವು ನೋಡ್ತಿದ್ದೇವೆ. 22 ಕಂಪನಿಗಳು ಕೇವಲ ಅವ್ರಿಗೆ ಮಾತ್ರ ಬರ್ತಿದ್ದಾರೆ. 20 ಕಂಪನಿಗಳು 150 ವೇಕೆನ್ಸೀಸ್. ಕೆಲವು ಬಾರಿ ಈ BCom ಮಕ್ಕಳು, BBM ಮಕ್ಕಳು ಕೇವಲ IT, ITS, ಬ್ಯಾಂಕಿಂಗ್ ಕಡೆ ಹೋಗ್ತಾರೆ. ಇವತ್ತು ನೀವು ಅರ್ಥ ಮಾಡ್ಕೊಳ್ಳಿ, ದೊಡ್ಡ ಸಂಖ್ಯೆಯಲ್ಲಿ ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕೂಡ ದೊಡ್ಡ ಸಂಖ್ಯೆಯಲ್ಲಿ BBM, BCom ಮಕ್ಕಳನ್ನು ಮತ್ತು BA ಮಕ್ಕಳನ್ನು ಕೂಡ ಹೈರ್ ಮಾಡ್ತಿದ್ದಾರೆ. ಅಲ್ಲಿ ಕೂಡ ಒಂದು 150 ಮಕ್ಕಳು BCom ಮಕ್ಕಳಿಗೇ ಹೈರ್ ಮಾಡ್ತಿದ್ದಾರೆ. ಅದನ್ನು ಕೂಡ ಗಮನಿಸಬೇಕಂತ ನಾನು ನಿಮ್ಮ ಮುಖಾಂತರ ಕೇಳ್ತಿದ್ದೇನೆ. ಟಾಟಾ ಎಲೆಕ್ಟ್ರಾನಿಕ್ ಸಿಸ್ಟಮ್ ಕೋಲಾರಲ್ಲಿರೋದು ಫೀಮೇಲ್ ಕ್ಯಾಂಡಿಡೇಟ್ಸ್. ಇವತ್ತು ನೀವು ಅರ್ಥ ಮಾಡ್ಕೊಳ್ಳಿ, ಈ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ದೊಡ್ಡ ಡೈವರ್ಸಿಟಿಯ ಕೊರತೆ ಇದೆ. ಈ ಡೈವರ್ಸಿಟಿಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಸುಮಾರು ಹೆಂಗಸರನ್ನು ಜಾಬ್ಸ್ ಭಾರಿ ಈಸಿಯಲ್ಲಿ ಸಿಗ್ತದೆ. ಅದನ್ನು ಕೂಡ ಅಪ್ರೋಚ್ ಮಾಡಿದರೆ ಒಳ್ಳೆಯದಂತ ನಾನು ಭಾವಿಸ್ತೇನೆ. ಈ ವರ್ಷ ITI 1,500 ವೇಕೆನ್ಸೀಸ್ ಡಿಪ್ಲೊಮಾ ಕ್ಯಾಂಡಿಡೇಟ್ಸ್ಗೆ ಕಾಣ್ತುಂಟು. 18 ಕಂಪನಿಗಳು 60 ವೇಕೆನ್ಸೀಸ್ ಇಲೆಕ್ಟ್ರಿಕಲ್ ಮತ್ತು ಇಲೆಕ್ಟ್ರಾನಿಕ್ಸ್ ಬ್ರಾಂಚ್ಗಳಿಗೆ ಕೊಡ್ತಿದ್ದಾರೆ. ನಾನು ಖಾಲಿ ಮ್ಯಾನುಫ್ಯಾಕ್ಚರಿಂಗಿಗೆ ಹೇಳ್ತಿದ್ದೇನೆ. ಟೊಯೋಟಾ ಕಿರ್ಲೋಸ್ಕರ್, ಬುಲ್ಲರ್, ವೋಲ್ವೋ, ಬಿಸೆ ಇಂಡಿಯಾ, ಎಕ್ಸಿಕಾಮ್ ಅವರು ದೊಡ್ಡ ಸಂಖ್ಯೆಯಲ್ಲಿ ಇಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಮಕ್ಕಳನ್ನು ನನ್ನ ಲೆಕ್ಕದಲ್ಲಿ 30 ಸ್ಟೂಡೆಂಟ್ಸ್ ಇಲೆಕ್ಟ್ರಾನಿಕ್ಸ್ ಮಕ್ಕಳನ್ನೇ ಹೈರ್ ಮಾಡ್ತಿದ್ದಾರೆ. ಭವಾನಿ ಶಿಪ್ಪಿಂಗ್, ಅಜಾಕ್ಸ್, ತುಂಬ ಪ್ರೀಮಿಯರ್ ಕಂಪನಿಗಳು ಡಿಪ್ಲೊಮಾ ITI ಮಕ್ಕಳನ್ನೆಲ್ಲ ಹೈರ್ ಮಾಡ್ತಿದ್ದಾರೆ. ಲಾಜಿಸ್ಟಿಕ್ಸ್ ಬರಲಿಕ್ಕೆ ಹೋದರೆ ಆಲ್ ಕಾರ್ಗೋ, ಭವಾನಿ ಶಿಪ್ಪಿಂಗ್, ಗಣೇಶ್ ಶಿಪ್ಪಿಂಗ್ ಇವರು ಲಾಜಿಸ್ಟಿಕ್ಸ್ ಸೆಕ್ಟರ್ಸಲ್ಲಿದ್ದಾರೆ. ಫ್ಲಿಪ್ಕಾರ್ಟ್ ಕೂಡ ಲಾಜಿಸ್ಟಿಕ್ಸ್ ಸೆಕ್ಟರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈಗ ITಗೆ ಬರುವ ಈ ವರ್ಷ ನಾವು ಸುಮಾರು ಕಂಪನಿಗಳಿಗೆ ಅಪ್ರೋಚ್ ಮಾಡಿದೆವು. IT ಸೆಕ್ಟರ್ ವರ್ಷ ಹೋಗುವ ದೊಡ್ಡ ಬದಲಾವಣೆ ನಾವು ಕಾಣ್ತಿದ್ದೇವೆ. ನಾವುಗಳು ಕೂಡ ಕಾಲೇಜಸ್ ಕೂಡ ಇದರ ತಯಾರಿ ಮಾಡೋದು ಭಾರಿ ಅಗತ್ಯ. ಇವತ್ತು ಕೆಲವು ಬಾರಿ IT ಜಾಬ್ಸ್ ಇಲ್ಲ ಅಂತ ಹೇಳಿದರೆ ನಾನು ಒಪ್ಕೊಳ್ಳೋದಿಲ್ಲ. ಇವತ್ತು ITಯಲ್ಲಿ ಮುಖ್ಯವಾಗಿ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು, ಕೇವಲ ಒಂದು ಇಂಜಿನಿಯರಿಂಗ್ ಇಲ್ಲದ್ರೆ ಒಂದು ಡಿಗ್ರಿ ಸಿಕ್ಕಿದರೆ ಮಾತ್ರ ಸಾಕಾಗೋದಿಲ್ಲ, ಅದು ಸರ್ಟಿಫಿಕೇಟ್ ಮಾತ್ರ ಸಾಕಾಗೋದಿಲ್ಲ. ಇವತ್ತು ಸುಮಾರು ವಿಚಾರಗಳು ಒಂದು ನಿರೀಕ್ಷೆ ಇದೆ ಕಂಪನಿಗಳಿಗೆ. ಆ ನಿರೀಕ್ಷೆಗೆ ತಕ್ಕಂತೆ ನಾವು ಇದು ಮಾಡಬೇಕು. ಇವತ್ತೊಂದು ಕಂಪನಿಯವರು ನಮಗೆ
ಡೇಟಾ ಸೈಂಟಿಸ್ಟ್ ಕೊಡಿ ಅಂತ ಹೇಳುವಾಗ ನಾನು ಇಲ್ಲಿರುವ ಎಲ್ಲ ಡೇಟಾ ಇಂಜಿನಿಯರಿಂಗ್ ಡೇಟಾ ಕೊಟ್ಟರೆ 100% ಜಸ್ಟಿಸ್ ಆಗೋದಿಲ್ಲ. ಇವತ್ತು ನೀವು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಕೋರ್ಸಸ್ಗಳು ನಾವೀಗ AI ಹೇಳ್ತೇವೆ, ಡೇಟಾ ಹೇಳ್ತೇವೆ, ನೀವು ನೋಡಿದರೆ ಒಂದು 4 ರಿಂದ 5 ಸಬ್ಜೆಕ್ಟ್ ವೇರಿಯೇಷನ್ ಇರ್ತದೆ. ಸೊ ಈ ಕಾರಣಕ್ಕಾಗಿ ಇವತ್ತು ಎಷ್ಟೋ ಸರ್ಟಿಫಿಕೇಷನ್ಸ್ ಇದೆ. ಒಂದು 10-15 ವರ್ಷ ಮುಂಚೆ ಇಂಥ ಎಕ್ಸ್ಪೋಜರ್ ಇರಲಿಲ್ಲ. ಇವತ್ತು ಬೇಕಾದಷ್ಟು ಎಕ್ಸ್ಪೋಜರ್ ಇದೆ ಮಕ್ಕಳಿಗೆ. ಇದು ಎಲ್ಲದೂ ಕೂಡ ಫ್ರೀ ಸರ್ಟಿಫಿಕೇಷನ್ ಸಿಗ್ತದೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಇವತ್ತು ಯಾರೇ ನೋಡಿ, ಒಂದು ಕಾಲದಲ್ಲಿ ಒಂದು 25 ವರ್ಷ ಮುಂಚೆ ನೀವು ತಗೊಂಡ್ರೆ ಒಂದು 5,000 ಮಕ್ಕಳು IT ಯಲ್ಲಿದ್ದರು. ಇವತ್ತು ಕೇವಲ ಕರ್ನಾಟಕದಲ್ಲಿ 2,75,000 ಜನ IT ಯಲ್ಲಿದ್ದಾರೆ. ಇವತ್ತು ನಾನು ಕೇಳೋದಿಷ್ಟೇ ನಿಮ್ಮ ಮುಖಾಂತರ, ಇವತ್ತು IT ಅವರು ಸುಮಾರು ಈ ಸಲ ಬರಲಿಕ್ಕಿದ್ದಾರೆ. ದೊಡ್ಡ ಚಾಲೆಂಜ್ ಇರ್ತದೆ. ಆದರೂ ನನಗೆ ಭಾರಿ ಖುಷಿ ಏನು ಹೇಳಿದರೆ, ಈ ವರ್ಷ ನಮ್ಮೂರ ದಕ್ಷಿಣ ಕನ್ನಡದ ಸುಮಾರು ಪ್ರತಿಷ್ಠಿತ ಕಂಪನಿಗಳು ಈ ಈ ಈ ಒತ್ತಡ ಇದ್ದರೂ ಕೂಡ ಈ ವರ್ಷ ಒಂದು ದೊಡ್ಡ ಸಂಖ್ಯೆಯಲ್ಲಿ ಅವರು ಕೂಡ ತಗೊಳ್ಳೋದು ನಾನು ನೋಡ್ತಿದ್ದೇನೆ. ನಿವಿಯಸ್ ಆಗಲಿ, ಕೋಡ್ ಕ್ರಾಫ್ಟ್ ಆಗಲಿ, ವಿನ್ಮೆನ್ ಆಗಲಿ, ಕಕ್ಕುಂಜೆ ಸಾಫ್ಟ್ವೇರ್ ಆಗಲಿ, ಇಂಥ ಹಲವಾರು ಕಂಪನಿಗಳು 5, 10 ಹಾಗೆ ವೇಕೆನ್ಸೀಸ್ ಕೊಟ್ಟು ಒಂದು ಈ ವರ್ಷ 119 ವೇಕೆನ್ಸಿಗಳು ಕೋರ್ IT ಇದೆ. ನಾನು IT ಮಕ್ಕಳಿಗೆ ಇಷ್ಟೇ ಕೇಳೋದು, ನನಗೆ 100% ಉಂಟು, ನೀವೆಲ್ಲರಿಗೆ ಕೋರ್ ಹೋಗಲಿಕ್ಕೆ ಆಸೆ ಇರ್ತದೆ. ಕೋರ್ ಹೋಗಬೇಕಿದ್ರೆ ಅದಕ್ಕೆ ಪ್ರಿಪರೇಷನ್ ಮಾಡಿ. ನಿಮ್ಮ ಇಂಟರ್ನ್ಶಿಪ್ಗಳನ್ನು ಒಂದು ಕ್ಯಾಶುವಲ್ ಮಾಡಬೇಡಿ. ನಾವು ಮೊನ್ನೆ ಒಂದು ಇಲ್ಲಿ ನಮ್ಮ ಪಕ್ಕದ ಸಹ್ಯಾದ್ರಿ ಕಾಲೇಜ್ನ ಒಬ್ಬಳು ಹುಡುಗಿ ರೋಲ್ಸ್ ರಾಯ್ಸಿಗೆ ಸೆಲೆಕ್ಟ್ ಆದಳು. ಅವಳು ಹೋಗಿದ ಕಾರಣ ಯಾಕೆ ಹೇಳಿದರೆ, ಆ ಇಂಟರ್ನ್ಶಿಪ್ಪನ್ನು ಒಂದು ಪ್ರಾಮಾಣಿಕ ರೀತಿಯಲ್ಲಿ ಮಾಡಿದ ಕಾರಣಕ್ಕೆ ಆ ಒಂದು ಜಾಬ್ ಸಿಗಲಿಕ್ಕೆ ಸಾಧ್ಯವಾಯಿತು. ನಾನು ನಿಮ್ಮ ಮುಖಾಂತರ ಏನು ಹೇಳಿದರೆ, ಬರುವ ದಿನಗಳಲ್ಲಿ ಕೇವಲ ಒಂದು ಸರ್ಟಿಫಿಕೇಟ್ ನಿಮಗೆ ಒಂದು ಜಸ್ಟಿಸ್ ಮಾಡ್ತದೆ ಅಂತ ಎನಿಸಬೇಡಿ. ಎಷ್ಟು ನಿಮ್ಮನ್ನು ತೊಡಗಿಸ್ಲಿಕ್ಕಾಗ್ತದೆ, ಎಷ್ಟು ಆ ಪ್ರೊಜೆಕ್ಟ್ಸ್ಗಳನ್ನು ಪ್ರಾಮಾಣಿಕ ರೀತಿಯಲ್ಲಿ ನೀವುಗಳಿಗೆ ಮಾಡಲಿಕ್ಕಾಗ್ತದೆ, ಆ ಪ್ರಾಮಾಣಿಕದಲ್ಲಿ ನೀವು ಮಾಡಿ, ಆವಾಗ 100% ನಿಮಗೆ ಒಳ್ಳೆ ಜಾಬ್ ಸಿಗುವ ಸಾಧ್ಯತೆ ಇರ್ತದೆ. ಈ ವರ್ಷ ಕೂಡ ನೀವು ಎಲ್ಲಿಯಾದರೂ ನಿಮಗೆ ಕೋರ್ IT ಸಿಗಲಿಲ್ಲ ಅಂದರೆ ಬೇಕಾದಷ್ಟು ನಾನ್ ಕೋರ್ ಜಾಬ್ಸ್ ಇದೆ. ಈಗ ಇನ್ಫೋಸಿಸ್ ಅಂತ ಕಂಪನಿ, ಈ ನಮ್ಮ ಯುನಿಸಿಎಕ್ಸ್ ಕಂಪನಿ ಇರ್ಬೋದು, 24/7 ಇರ್ಬೋದು, ಫಸ್ಟ್ ಸೋರ್ಸ್ ಇರ್ಬೋದು, ಸುಮಾರು ನಾನ್ ಕೋರ್ಸ್ ಜಾಬ್ಸ್ ಇದೆ. ಅಲ್ಲಿ ಹೋದರೂ ಕೂಡ ಅವರಲ್ಲಿ ಇಂಟರ್ನಲ್ ಜಾಬ್ ಪ್ಲೇಸ್ಮೆಂಟ್ಸ್ ಆಗ್ತಾ ಇರ್ತದೆ. ಸೊ ಯು ಗೆಟ್ ಅ ಚಾನ್ಸ್ ಟು ಗೆಟ್ ಸಮ್ ಆಫರ್ಸ್ ಥ್ರೂ ದ್ಯಾಟ್. ಸುಮ್ಮನೆ ಒಂದು ಮನೆಯಲ್ಲಿ ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಇಂಥ ಜಾಬ್ಗಳಿಗೆ ಕೂಡ ವೇಟೇಜ್ ಕೊಡಿ ಅಂತ ನಾನು ಕೇಳ್ತಿದ್ದೇನೆ. ITA ಸರಿ, ನಮ್ಮ ಮಕ್ಕಳು ಬೆಂಗಳೂರಲ್ಲಿ ಜಾಬ್ ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ನೀವು ಅರ್ಥ ಮಾಡ್ಕೊಳ್ಳಿ, ಈ ಎಲ್ಲ ಕಂಪನಿಗಳು ಕೂಡ ನಾನು ಕನ್ಸಿಡರ್ ಮಾಡೋದು ಒಂದೊಂದು ಬಿಲ್ಡಿಂಗ್ಗಳು, ಇದೆಲ್ಲ ಬಾಕ್ಸ್ಗಳು. ಇದು ಬಾಕ್ಸ್ ಹೈದರಾಬಾದಲ್ಲಿರಲಿ, ಬೆಂಗಳೂರಲ್ಲಿರಲಿ, ಎಲ್ಲ ಒಂದೇ ವಿಚಾರ. ನಾನು ಕೇಳೋದಿಷ್ಟೇ, ಇವತ್ತು ಎಲ್ಲಿ ಜಾಬ್ಸ್ ಇದೆ ಅಲ್ಲಿ ನಾವು ಹೋಗಬೇಕು. ಆ ಕಾರಣಕ್ಕಾಗಿ ಹೈದರಾಬಾದ್ ಆಗಲಿ, ಚೆನ್ನೈ ಆಗಲಿ, ನಮ್ಮ ಮಕ್ಕಳು ಹೊರ ಜಿಲ್ಲೆ, ಹೊರ ರಾಜ್ಯಕ್ಕೆ ಈ ಮುಖಾಂತರ ಹೇಳಬೇಕಂತ ಇಚ್ಛೆ ಪಡ್ತೇನೆ. ಈ ವರ್ಷ ಸಿಪ್ಲಾ, ಜುಬಿಲಿಯಂಟ್, ಮೆಡಾರ್ಗ್ಯಾನಿಕ್ಸ್, ಮೆಡಿಟೆಕ್, ವಸುಧಾ ಲೈಫ್ ಸೈನ್ಸ್ ಇರೋದು ಕಾರವಾರ ನಮ್ಮ ಅಂಕೋಲದ ಆಚೆ, ಇದೆಲ್ಲ ಕಂಪನಿಗಳಿದೆ. 50 ಪೊಸಿಷನ್ MSc ಕೆಮಿಸ್ಟ್ರಿ, M.Pharm ಕ್ಯಾಂಡಿಡೇಟ್ಸ್, 60 ಪೊಸಿಷನ್ BSc ಕ್ಯಾಂಡಿಡೇಟ್ಸ್, 20 ರೋಲ್ಸ್ BTech ಮಕ್ಕಳು, ಅದು ಸಹ ಕೆಮಿಕಲ್ ಇಂಜಿನಿಯರಿಂಗ್. ಇವತ್ತು ಕೆಮಿಕಲ್ ಇಂಜಿನಿಯರಿಂಗ್ ಭಾರಿ ಕಮ್ಮಿ ಕಾಲೇಜ್ ಇರುದಿದೆ. ಇವತ್ತು ಸಿಪ್ಲಾ ಕಂಪನಿ ಈ ಡಿಪ್ಲೊಮಾ ಕೆಮಿಕಲ್ ಇಂಜಿನಿಯರಿಂಗ್ ಜಾಸ್ತಿ ಆಗಿ ಈ ವರ್ಷ ಒಂದು ದೊಡ್ಡ ಸಂಖ್ಯೆಯಲ್ಲಿ ಮೀಡಿಯಾ ಕೂಡ ಈ ಉದ್ಯೋಗ ಮೇಳದಲ್ಲಿ ದೊಡ್ಡ ರೀತಿಯಲ್ಲಿ ಭಾಗವಹಿಸ್ತಿದೆ. ಅದರಲ್ಲಿ ಕೂಡ ಪ್ರತಿಷ್ಠಿತ ಜಿ ಎಂಟರ್ಟೈನ್ಮೆಂಟ್ ಬೇರೆ ಬೇರೆ ಕಡೆಯಿಂದ ಬರ್ತಿದ್ದಾರೆ. ಸುಮಾರು 10 ಕಂಪನಿಗಳು, 180 ಓಪನಿಂಗ್ಸ್ಗಳು ಈ ವರ್ಷ 10 ಕಂಪನಿಯಿಂದ ಬರ್ತಿದೆ. ಇದು ಜಿ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ದ ಮೈಸೂರು ಪ್ರಿಂಟರ್ಸ್ ಆಗಿರ್ಬೋದು, ಮೆಟ್ರೋಪಾಲಿಟನ್ ಮೀಡಿಯಾ ಕಂಪನಿ ನಮ್ಮ ಟೈಮ್ಸ್ ಆಫ್ ಇಂಡಿಯಾದು, ಮತ್ತು ವಿಜಯ ಕರ್ನಾಟಕದ್ದು, VRL ಮೀಡಿಯಾ, ಮಣಿಪಾಲ್ ಮೀಡಿಯಾ, ವಾರ್ತಾಭಾರತಿ, ಹೊಸದಿಗಂಧ, ನ್ಯೂಸ್ ಕರ್ನಾಟಕ, ಇವರೆಲ್ಲರೂ ಕೂಡ ಜಾಬ್ಸನ್ನು ಪೋಸ್ಟ್ ಮಾಡಿದ್ದಾರೆ ನಮ್ಮ ಸೈಟಲ್ಲಿ. ವೈಡ್ ರೇಂಜ್ ಆಫ್ ಆಪರ್ಚುನಿಟೀಸ್, ಪ್ರಿಂಟ್ ಮೀಡಿಯಾ, ಟೆಲಿವಿಷನ್, ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾ. ಇವತ್ತು ನಿನ್ನೆ ನಿಮ್ಮ ಮೀಡಿಯಾದವರು ಕೆಲವರು ನಮ್ಮ ಓರಿಯೆಂಟೇಷನ್ ಪ್ರೋಗ್ರಾಮ್ ಬಂದಿದ್ದರು. ನಾನು ಅದೇ ಹೇಳಿದೆ, ಈಗ ಮೀಡಿಯಾದಲ್ಲಿ ಕೂಡ ಹೇಗೆ ಬದಲಾವಣೆ ಆಗ್ತಾ ಉಂಟು ನೀವು ಎಲ್ಲರೂ ಗಮನಿಸಿರ್ಬೋದು. ಇವತ್ತು ಕಂಟೆಂಟ್ ರೈಟರ್, ಈ ವಿಡಿಯೋ ಎಡಿಟರ್ಸ್, ಇದು ಬೇರೆ ಬೇರೆ ಹೊಸ ಜಾಬ್ಸ್ಗಳು ನಾವು ನೋಡ್ತಿದ್ದೇವೆ. ಇವತ್ತು ಎಲ್ಲ ಕಾಲೇಜಸಲ್ಲಿ ಕೂಡ ಈ ತಯಾರಿಗಳು ಮಾಡೋದು ಭಾರಿ ಅಗತ್ಯ.
ಸುಮಾರು ನಮಗೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸು ಇದೆಲ್ಲ ಕಾಣ್ತಿದ್ದೇವೆ. ಸೊ ಆ ಕಾರಣಕ್ಕಾಗಿ ಸುಮಾರು ಈ ಜಾಬ್ಸಲ್ಲಿ ಕೂಡ ಚೇಂಜಸ್ ಇದೆ. ಇವ್ರು ಕೇವಲ BA ಮಕ್ಕಳನ್ನು ಮಾತ್ರ ನೋಡ್ತಿಲ್ಲ, ಯಾವುದೇ ಕೋರ್ಸ್ ಮಾಡಿದರೆ ನಿಮಗೆ ಒಂದು ಮೀಡಿಯಾದಲ್ಲಿ ಫ್ಲೇರ್ ಇದ್ದರೆ ಇಂಥ ಆಪರ್ಚುನಿಟೀಸ್ಗಳು ಕೂಡ ಸುಮಾರು ಕಂಪನಿಗಳಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತುಂಟು.